Dear students, in this video I am going to solve one more application level question from the lesson arithmetic progression. The question is, if m times the mth term of an AP is equal to n times the nth term, prove that the m plus nth term of the AP is 0. See, first of all ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಅನ್ನ. if m times the mth term, ಟೈಮ್ಸ್ ಮೀನ್ಸ್ ಮ್ಯಾಥ್ಸಲ್ಲಿ ಏನು ಟೈಮ್ಸ್ ಅಂದರೆ ಒನ್ ಸೈಡ್ ಟೈಮ್ಸ್ ಅಂದರೆ ಮ್ಯಾಥ್ಸ್ನಲ್ಲಿ ಇಂಟು ಅಂತ ಅರ್ಥ. ಅಥವಾ ಮರ್ತು ಹೋಗಿದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಎ ಸ್ಕೋರ್ಡ್ 2 times ದಿ ಮಾರ್ಕ್ಸ್ ಸ್ಕೋರ್ಡ್ ಬೈ ಬಿ ಅಂತ ಕೊಟ್ಟಿದ್ರೆ ಎ ಅನ್ನೋನು ಬಿ ಅನ್ನೋನ 2 ಮಾರ್ಕ್ಸ್ ತೆಗೆದಿದ್ದಾನೆ ಅಂತ ಅರ್ಥ. ಅಂದರೆ ಬಿ ಅನ್ನೋನಿಗೆ 10 ಬಂದಿದ್ರೆ ಎ ಅನ್ನೋನಿಗೆ ಎಷ್ಟು ಬಂದಿರಬೇಕು? 10 × 2 20 ಬಂದಿರತ್ತೆ. ಅದೇ ಇಫ್ ಎ ಸ್ಕೋರ್ಡ್ 3 times ದಿ ಮಾರ್ಕ್ಸ್ ಆಫ್ ಬಿ ಅಂತಿದ್ರೆ ಎಸ್, ಆಗ ಬಿ ಅನ್ನೋನು 10 ತೆಗೆದಿದ್ರೆ ಎ ಅನ್ನೋನು 10 3s 30 ತೆಗೆದಿರಬೇಕು. ಅಂದರೆ ಅಲ್ಲಿ ಟೈಮ್ಸ್ ಅಂತಿದ್ದಾಗ ನಾವು ಮ್ಯಾಥ್ಸ್ನಲ್ಲಿ ಈಕ್ವೇಷನ್ ಬರೆಯುವಾಗ ಏನು ಬರೀಬೇಕು? ಅದನ್ನು ಇಂಟು ಅಂತ ಬರೀಬೇಕು. ಹಾಗಾದರೆ ನೋಡಿ, ಇಫ್ ಎಮ್ ಟೈಮ್ಸ್ ದಿ ಅಂದರೆ ಗಿವನ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಎಮ್ ಟೈಮ್ಸ್ ಮೀನ್ಸ್ ಇಂಟು m times the mth term. What is the meaning of mth term? Yes, you know, 4th term is A4, 5th term is A5. ಹಾಗಾದರೆ 6th term ಅಂದರೆ A6, mth term ಅಂದರೆ ಏನಾಗಬೇಕು? AM. ಡೋಂಟ್ ರೈಟ್ ಇಟ್ ಆಸ್ SM, ಡೋಂಟ್ ಕನ್ಫ್ಯೂಸ್. SM ಅಂದರೆ ಸಮ್ ಆಫ್ ಫಸ್ಟ್ m ಟರ್ಮ್ಸ್. ಇಲ್ಲಿ ಸಮ್ ಆಫ್ ಫಸ್ಟ್ m ಟರ್ಮ್ಸ್ ಇಲ್ಲ, ಬರೀ mth ಟರ್ಮ್ ಕೊಟ್ಟಿರೋದು. ಹಾಗಾದರೆ ಅದನ್ನು AM ಅಂತ ಬರೀಬೇಕು. ಹಾಗಾದರೆ m ಟೈಮ್ಸ್ ದಿ mth ಟರ್ಮ್ ಅಂದರೆ m ಟೈಮ್ಸ್ ಅಂದರೆ ಇಂಟು mth ಟರ್ಮ್ ಅಂದರೆ AM ಆಫ್ ಎನ್ ಎ ಪಿ ಈಸ್ ಈಕ್ವಲ್ ಟು, ಈಕ್ವಲ್ ಆಗಿದೆಯಂತೆ. ಯಾವುದಕ್ಕೆ ಈಕ್ವಲ್ ಆಗಿದೆಯಂತೆ? n ಟೈಮ್ಸ್ ದಿ ಮೀನ್ಸ್ n ಇಂಟು, ಟೈಮ್ಸ್ ಮೀನ್ಸ್ ಇಂಟು nth ಟರ್ಮ್. ಎಸ್, ಯು ನೋ nth ಟರ್ಮ್ ಮೀನ್ಸ್ AN. ಅಂದರೆ ಒಂದು ಎ ಪಿ ಇದೆ, ಅಲ್ಲಿ m ಟೈಮ್ಸ್ ದಿ mth ಟರ್ಮ್ ಅಂದರೂ ಒಂದೇ, n ಟೈಮ್ಸ್ ದಿ nth ಟರ್ಮ್ ವ್ಯಾಲ್ಯೂನೂ ಕೂಡ ಒಂದೇ ಆಗಿದೆ. ಹಾಗಾದ್ರೆ ನಾವೇನು ಪ್ರೂವ್ ಮಾಡಬೇಕು? ಆ ಎ ಪಿಯ m ಪ್ಲಸ್ nth ಟರ್ಮ್. m ಪ್ಲಸ್ nth ಟರ್ಮ್ ಅಂದರೆ ಈಗ 4th ಟರ್ಮ್ ಅಂದರೆ A4, 5th ಟರ್ಮ್ ಅಂದರೆ A5. ಹಾಗಾದರೆ m ಪ್ಲಸ್ nth ಟರ್ಮ್ ಅಂದರೆ AM ಪ್ಲಸ್ n. ಇದರ ಆನ್ಸರ್ ಏನು ಬರುತ್ತೆ ಅಂತ ಪ್ರೂವ್ ಮಾಡಬೇಕು? m ಪ್ಲಸ್ nth ಟರ್ಮ್ 0 ಆಗಿರುತ್ತೆ, ಅಂದರೆ ಅದು 0 ಅನ್ನೋದನ್ನು ಪ್ರೂವ್ ಮಾಡಬೇಕು. ಓಕೆ, ಹೇಗೆ ಪ್ರೂವ್ ಮಾಡ್ತೀರಾ? ಸಿಂಪಲ್. ಈಗ AN ಇದ್ದರೆ ಎಸ್ ವಿ ನೋ AN ಅಂದರೆ A ಪ್ಲಸ್ n ಮೈನಸ್ 1 ಇಂಟು ಡಿ. ಹಾಗಾದರೆ m ಪ್ಲಸ್ n ಅಂದರೆ A ಪ್ಲಸ್ AN ಇದ್ದರೆ A ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಬರೀತೀರಾ. ಇಲ್ಲಿ n ಜಾಗದಲ್ಲಿ m ಪ್ಲಸ್ n ಇರೋದ್ರಿಂದ m ಪ್ಲಸ್ n ಮೈನಸ್ 1 ಇಂಟು ಡಿ. ಇದರ ಆನ್ಸರ್ ಎಷ್ಟು ಬರುತ್ತೆ ಅಂತ ಪ್ರೂವ್ ಮಾಡಬೇಕು? 0 ಬರುತ್ತೆ ಅಂತ ಇಂಡೈರೆಕ್ಟ್ಲಿ ನಾವು ಇದನ್ನು ಪ್ರೂವ್ ಮಾಡಬೇಕು. ದಟ್ ಮೀನ್ಸ್ ಟು ಪ್ರೂವ್ ಏನಪ್ಪ ಅಂದರೆ ಈ ಪ್ರಾಬ್ಲಮಲ್ಲಿ AM ಪ್ಲಸ್ n ಈಕ್ವಲ್ 0. ದಟ್ ಮೀನ್ಸ್ ಇಂಡೈರೆಕ್ಟ್ಲಿ ಹ್ಯಾವ್ ಟು ಪ್ರೂವ್ A ಪ್ಲಸ್ m ಪ್ಲಸ್ n ಮೈನಸ್ 1 ಇಂಟು ಡಿ. ಇಟ್ಸ್ ಆನ್ಸರ್ ಇಸ್ 0. ಹೇಗೆ ಸಾಲ್ವ್ ಮಾಡ್ಬೋದು ಇದನ್ನು? ಎಸ್, ಯು ಕ್ಯಾನ್ ಫೈಂಡ್ ದಿ ವ್ಯಾಲ್ಯೂ ಆಫ್ A ಆ್ಯಂಡ್ ಯು ಕ್ಯಾನ್ ಫೈಂಡ್ ದಿ ವ್ಯಾಲ್ಯೂ ಆಫ್ D. ದೆನ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಫಾರ್ಮುಲಾ. ಆಗ ಆನ್ಸರ್ ಏನು ಬರಬೇಕು? 0 ಬರಬೇಕು. ಹಾಗೆ ಸಾಲ್ವ್ ಮಾಡ್ಬೋದು. ಓಕೆ, ನಾನೀಗ ಎ ಮತ್ತು ಡಿನ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಎಸ್, ಈ ಡಾಟಾನ ಯೂಸ್ ಮಾಡ್ತೀನಿ. ಏನು ಕೊಟ್ಟಿದ್ದಾರೆ? m ಟೈಮ್ಸ್ ದಿ mth ಟರ್ಮ್ ಇಸ್ ಈಕ್ವಲ್ ಟು n ಟೈಮ್ಸ್ ದಿ nth ಟರ್ಮ್. ಹಾಗಾದರೆ m ಟೈಮ್ಸ್ ದಿ mth ಟರ್ಮ್ ಅಂದರೆ m ಇಂಟು mth ಟರ್ಮ್. ಎಸ್, ಯು ನೋ, ಹಿಯರ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಇಂಟು ಐ ವಿಲ್ ಯೂಸ್ ಬ್ರಾಕೆಟ್ ನಾವು. ಓಕೆ, mth ಟರ್ಮ್ ಮೀನ್ಸ್ ಯು ಕ್ಯಾನ್ ರೈಟ್ ಇಟ್ ಆಸ್ A ಪ್ಲಸ್ m ಮೈನಸ್ 1 ಇಂಟು ಡಿ ಈಕ್ವಲ್ಸ್ n ಟೈಮ್ಸ್ ದಿ, ದಟ್ ಮೀನ್ಸ್ n ಇಂಟು, ಇನ್ಸ್ಟೆಡ್ ಆಫ್ into I will put now bracket. AN means yes, it is A plus n minus 1 into D. Already you have studied. It is also same. AN idre A plus n minus 1 into D. AM iradrinda A plus m minus 1 into D. Now simplify. See, m into A plus, it is monomial with binomial. Multiply D for both. That is m into D md minus into plus minus 1 into D 1D equals, yes, n as it is I will write A plus again it is binomial with monomial, multiply D for n as well as D for 1. Yes, n into D nd minus 1 into D 1D. Now it is monomial with trinomial. Yes, ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ? m ಅನ್ನು ಇದಕ್ಕೂ ಗುಣಿಸ್ಬೇಕು, ಇದಕ್ಕೂ ಗುಣಿಸ್ಬೇಕು, ಹಾಗೆ ಇದಕ್ಕೂ ಗುಣಿಸ್ತೀರಾ. m into A m A plus into plus plus m into m square D plus into minus minus m into 1D md, because m into 1 is m, D into nothing is here D only 1, that is D into 1 is D. Again same, it is monomial with the trinomial. N into A is NA
plus into plus is plus, n into n is n square d, plus into minus is minus, n into 1d is nd. What is my intention? I am finding the value of a and d. By using this, you have to find the value of a and d. Better transfer all these three things to left side, all these three terms to left side. Yes, it becomes ma plus m square d minus md plus na becomes minus na plus n square d becomes minus n square d minus nd becomes plus nd. In right side nothing remains, nothing means you have to write it as 0. Now observe here, I am finding the value of a ಇದರಲ್ಲಿದೆ ಹಾಗೆ ಇದರಲ್ಲಿದೆ, ಇವೆರಡನ್ನ ನಾನು ನೆಕ್ಸ್ಟ್ ಗ್ರೂಪ್ ಮಾಡ್ತೀನಿ. ದಟ್ ಇಸ್ ಎಮ್ ಎ ಮೈನಸ್ ಎನ್ ಎ ಫಸ್ಟಿಗೆ ಒಟ್ಟಿಗೆ ಬರ್ಕೊಳ್ತೀನಿ. ಡಿ ಇದರಲ್ಲೂ ಇದೆ, ಈ ಟರ್ಮಲ್ಲೂ ಇದೆ, ಈ ಟರ್ಮಲ್ಲೂ ಇದೆ, ಈ ಟರ್ಮಲ್ಲೂ ಇದೆ. ಬಟ್ ಇವೆರಡು ಟರ್ಮ್ನಲ್ಲಿ ಏನಾಗಿದೆ ಅಂದರೆ ಡಿ ಜೊತೆ ಸ್ಕ್ವೇರ್ಗಳಿದ್ದಾವೆ, ಹಾಗಾಗಿ ನಾನು ಇವೆರಡನ್ನ ಗ್ರೂಪ್ ಮಾಡ್ಕೊಳ್ತೀನಿ. ಎಸ್, ದಟ್ ಈಸ್ ಪ್ಲಸ್ ಎಮ್ ಸ್ಕ್ವೇರ್ ಡಿ ಮೈನಸ್ ಎನ್ ಸ್ಕ್ವೇರ್ ಡಿನ ಒಂದು ಗ್ರೂಪ್ ಮಾಡ್ತೀನಿ. ಫೈನಲಿ ಉಳಿಯೋದು ಮೈನಸ್ ಎಮ್ ಡಿ ಪ್ಲಸ್ ಎನ್ ಡಿ ಈಕ್ವಲ್ಸ್ ವಾಟ್ ಇಸ್ ದರ್ 0. Now take common factor in these two. Plus and minus is there, take plus outside. As it is remains, that is ma minus na. Yes, again here plus and minus is there, take plus outside. As it is remains, that is m square d minus n square d. Minus and plus is there, you can take plus common. As it is remains, that is minus md plus nd equals, you write here 0. Now in these two you can take a common. That time m minus n remains. See, if you take a here, m remains. Here minus n remains, plus in these two you can observe d is common. That time m square minus n square remains, plus see in these two you can observe d you can take common. That time minus m plus n remains equals 0. Yes, next ಏನು ಮಾಡ್ತೀರಾ ನೋಡಿ, ಇಲ್ಲಿ ಎಸ್ ಎ ಇಂಟು ಎಮ್ ಮೈನಸ್ ಎನ್ ಇದೆ, ಪ್ಲಸ್ ಡಿ ಇಂಟು ಸಿ ಇಟ್ ಇಸ್ ಬೈನಾಮಿಯಲ್, ಸ್ಕ್ವೇರ್ಗಳಿದ್ದಾವೆ, ಹಾಗೆ ಮಧ್ಯದಲ್ಲಿ ಮೈನಸ್ ಇದೆ. ಎಸ್, ನೈನ್ತ್ ಐಡೆಂಟಿಟಿ ನೆನಪಾಗಬೇಕು ನಿಮಗೆ. ಬೈನಾಮಿಯಲ್ ಮಿಡಲ್ ಸ್ಕ್ವೇರ್ ಪವರ್ 2 ಮೀನ್ಸ್ ಯು ಕ್ಯಾನ್ ಯೂಸ್ ದ ಐಡೆಂಟಿಟಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎಸ್, ಯು ನೋ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗಾದರೆ ಎಮ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಅಂದರೆ ಇಟ್ ಈಸ್ ಎಮ್ ಪ್ಲಸ್ ಎನ್ ಇಂಟು ಎಮ್ ಮೈನಸ್ ಎನ್. ಬೋತ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಫಾರ್ ಡಿ, ದಟ್ಸ್ ಯು ಪುಟ್ ಒನ್ ಮೋರ್ bracket plus d into minus m plus n as it is, I will write equals 0. ಈಗೇನಾಗ್ತಾ ಇದೆ ನೋಡಿ, ಇಲ್ಲಿ ಎಮ್ ಮೈನಸ್ ಎನ್ ಇದೆ, ಇಲ್ಲೂ ಎಮ್ ಮೈನಸ್ ಎನ್ ಇದೆ, ಬಟ್ ಇಲ್ಲೂ ಎಮ್ ಮೈನಸ್ ಎನ್ ಇದ್ಬಿಟ್ರೆ ಯು ಕ್ಯಾನ್ ಟೇಕ್ ಎಮ್ ಮೈನಸ್ ಎನ್ ಕಾಮನ್. ಬಟ್ ಇಲ್ಲೂ ಎಮ್ ಮೈನಸ್ ಎನ್ ಆಲ್ಮೋಸ್ಟ್ ಇದೆ, ಬಟ್ ಇಟ್ ಇಸ್ ಮೈನಸ್ ಎಮ್, ಬಟ್ ಇದು ಪ್ಲಸ್ ಎನ್. ನಂಗೆ ಬೇಕಾಗಿರೋದು ಎಮ್ ಮೈನಸ್ ಎನ್, ಬಟ್ ಇಲ್ಲಿರೋದು ಮೈನಸ್ ಎಮ್ ಪ್ಲಸ್ ಎನ್. ಈ ಥರ ಬಂದಾಗ ಏನು ಮಾಡಬೇಕು ಅಂತ ಆಲ್ರೆಡಿ ಸುಮಾರು ಟೈಮ್ ನಾನು ಸಾಲ್ವ್ ಮಾಡಿದ್ದೀನಿ, ನಿಮಗೆ ಸಾಲ್ವ್ ಮಾಡಿಸಿದ್ದೀನಿ ಆ ಥರ ಪ್ರಾಬ್ಲಮ್ಸನ್ನು. ಏನು ಮಾಡಬೇಕು ಆ ಥರ ಬಂದಾಗ? ಎಸ್, ಇನ್ ಫ್ಯಾಕ್ಟರೈಸೇಷನ್ ನಿಮ್ಗೆ ಆ ಥರ ಬರುತ್ತೆ, ಪ್ಲಸ್ ಇರೋದನ್ನು ಮೈನಸ್ ಮಾಡಬೇಕು, ಆಗ ಒಳಗಡೆ ಸೈನ್ ಚೇಂಜ್ ಆಗುತ್ತೆ. ಮೈನಸ್ m becomes plus n becomes minus n equals 0. Even I told the reason also. ಯಾಕೆ ಅಂದರೆ ಮೈನಸ್ ಅಂದರೆ ಮೈನಸ್ ಇಂಟು ಪ್ಲಸ್, ಪ್ಲಸ್ ಅಂದರೆ ಮೈನಸ್ ಇಂಟು ಮೈನಸ್ ಬರ್ಕೊಬೋದು. ಇವೆರಡಲ್ಲ ಮೈನಸ್ ಕಾಮನ್ ತೆಗೆದುಬಿಟ್ರೆ ನೋಡಿ ಇಲ್ಲಿ ಬರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿಬಿಡುತ್ತೆ. ಆಗ ಮೈನಸ್ ಆಲ್ರೆಡಿ ತೆಗೆದಿರೋದ್ರಿಂದ ಪ್ಲಸ್ ಎಮ್ ಉಳಿತು, ಮೈನಸ್ ತೆಗೆದಿರೋದ್ರಿಂದ ಮೈನಸ್ ಎನ್ ಉಳಿತು. ಯಾಕೆ ಹೀಗೆ ಬರೆದಿದ್ದೀವಿ? ಬಿಕಾಸ್ ಇಲ್ಲೂ ಎಮ್ ಮೈನಸ್ ಎನ್, ಇಲ್ಲೂ ಎಮ್ ಮೈನಸ್ ಎನ್, ಇಲ್ಲೂ ಎಮ್ ಮೈನಸ್ ಎನ್ ಬರ್ತಾ ಇದೆ. ನಾವು ವಿ ಕ್ಯಾನ್ ಟೇಕ್ ಎಮ್ ಮೈನಸ್ ಎನ್ ಕಾಮನ್. ಆಗ ಇದಿಷ್ಟರಲ್ಲಿ ಎಸ್ ಎ ರಿಮೈನ್ಸ್, ಪ್ಲಸ್ ನೋಡಿ ಇದಿಷ್ಟರಲ್ಲಿ ಐ ಹ್ಯಾವ್ ಟೇಕನ್ ಎಮ್ ಮೈನಸ್ ಎನ್ ಔಟ್ಸೈಡ್, ಆಗ ಡಿ ಇಂಟು ಎಮ್ ಪ್ಲಸ್ ಎನ್ ಉಳಿಯುತ್ತೆ. ಎಸ್, ಇದಿಷ್ಟರಲ್ಲಿ ಎಮ್ ಮೈನಸ್ ಎನ್ ತೆಗೆದಾಗಿದೆ, ಮೈನಸ್ ಡಿ ಉಳಿಯಿತು, ಈಕ್ವಸ್ ಆ ಕಡೆ ಏನು ಬರೀತೀರಾ 0. ನಾವು ಟ್ರಾನ್ಸ್ಫರ್ ದಿಸ್ ಎಮ್ ಮೈನಸ್ ಎನ್ ಟು ದಟ್ ಸೈಡ್, ಬಿಕಾಸ್ ನಂಗೆ ಏನು ಬೇಕು ಅಂದರೆ ಎ ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆನ್ಸರ್ ಬೇಕು. ಇಲ್ಲಿ ಆಲ್ಮೋಸ್ಟ್ ಅದು ಬಂದಿದೆ, ಹಾಗಾಗಿ ಇದನ್ನು ಆ ಕಡೆ ಕಳಿಸ್ಬಿಡ್ತೀನಿ. ಅಥವಾ ಇದನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆ ಕಡೆ ಕಳಿಸಿದ್ರು ಆಗುತ್ತೆ, ಇಲ್ಲೊಂಚೂರು ಒಳಗಡೆ ಸಿಂಪ್ಲಿಫೈ ಮಾಡ್ಬೋದು ಇನ್ನೂ ಕೂಡ. ಎಸ್, ದಟ್ ಈಸ್ ಎಮ್ ಮೈನಸ್ ಎನ್ ಇಂಟು ಎಸ್ ಎ ಪ್ಲಸ್ ಏನು ಸಿಂಪ್ಲಿಫಿಕೇಶನ್ ಅಪ್ಪ ಅಂದರೆ ಇವೆರಡರಲ್ಲೂ ಏನು ಕಾಣ್ತಾ ಇದೆ? ಡಿ ಕಾಣ್ತಾ ಇದೆ. ಇಟ್ ಈಸ್ ಎಮ್ ಪ್ಲಸ್ ಎನ್ ಇಂಟು ಡಿ, ನಥಿಂಗ್ ಬಿಸ್ 1 ಇಂಟು ಡಿ. ಹಾಗಾದರೆ ಅಗೇನ್ ಯು ಕ್ಯಾನ್ ಟೇಕ್ ಡಿ ಕಾಮನ್. ಆಗ ಇದಿಷ್ಟರಲ್ಲಿ ಎಮ್ ಪ್ಲಸ್ ಎನ್ ಉಳಿಯುತ್ತೆ, ಡಿ ತೆಗೆದಿರೋದ್ರಿಂದ ಎಸ್ ಇಲ್ಲಿ ಏನು ಉಳಿಯಿತು? ಮೈನಸ್, ನಥಿಂಗ್ ಮೀನ್ಸ್ 1 ರಿಮೈನ್ಸ್. ಓಕೆ, ನಾವು ಈಕ್ವಲ್ ಟು 0. ನಾವು ವಿ ಕ್ಯಾನ್ ಟೇಕ್ ಯು ಕ್ಯಾನ್ ಶಿಫ್ಟ್ ದಿಸ್ ಎಮ್ ಮೈನಸ್ ಎನ್ ಟು ದಟ್ ಸೈಡ್. ಆಗ ಏನು ಉಳಿಯಿತು? ಎ ಪ್ಲಸ್ ಡಿ ಇಂಟು ಎಮ್ ಪ್ಲಸ್ ಎನ್. ಎಸ್, ಯು ಕ್ಯಾನ್ ರಿಮೂವ್ ದಿಸ್ ಬ್ರಾಕೆಟ್ ಆಲ್ಸೋ. ಮೈನಸ್ 1 ಈಕ್ವಲ್ಸ್ 0 ಡಿವೈಡೆಡ್ ಬೈ ಏನಾಯಿತು? ಎಮ್ ಮೈನಸ್ ಎನ್ ಆಯಿತು. ಓಕೆ, ನಾವು ಕಂಟಿನ್ಯೂ ಮಾಡುವ. ಎಸ್, ಸಿ
a plus d into m plus n minus 1 equals 0 by m minus n. What is 0 by m minus n? 0 by 4 means 0. 0 by 5 is also 0. ಹಾಗಾದರೆ 0 by any number is 0 because 0 by 5 ಅಂದರೆ yes in 5 equal parts you are taking 0, that means nothing, that's why it is 0 only. ಹಾಗಾದರೆ 0 by m minus n is also 0. ನೋಡಿ ನಾನು ಏನು ಪ್ರೂವ್ ಮಾಡಬೇಕು ಅಂದರೆ a m plus n equals 0, ಇಂಡೈರೆಕ್ಟ್ಲಿ a m plus n ಅಂದರೆ a plus m plus n minus 1 into d ಆನ್ಸರ್ 0 ಅಂತ ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಆಲ್ಮೋಸ್ಟ್ ಅದೇ ಬಂದಿದೆ ನೋಡಿ, a plus d ಇಂಟು ಎಮ್ ಪ್ಲಸ್ ಎನ್ ಮೈನಸ್ 1 ಇದೆ. ನಿಮ್ಗೆ ಆಲ್ರೆಡಿ ಓದಿದ್ದೀರಾ ಕಮ್ಯೂಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. 2 ಇಂಟು 3 ಅಂದರೂ 6, 3 ಇಂಟು 2 ಅಂದರೂ 6 ಬರುತ್ತೆ. ಅಂದರೆ 2 ಇಂಟು 3 ಅಂತ ಬರೆದ್ರೂ ಒಂದೇ, 3 ಇಂಟು 2 ಅಂತ ಬರೆದ್ರೂ ಒಂದೇ. ದಟ್ ಮೀನ್ಸ್ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ಎ ಪ್ಲಸ್ ಡಿ ಇಂಟು ಎಮ್ ಪ್ಲಸ್ ಎನ್ ಮೈನಸ್ 1 ಅಂದರೂ ಒಂದೇ, ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೂ ಕೂಡ ಒಂದೇ. ಹಾಗಾದರೆ ಇದರ ವ್ಯಾಲ್ಯೂ ಎಷ್ಟು? ಎಸ್ ಎ ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈಕ್ವಸ್ ಏನು ಬಂದಿದೆ? 0 ಬಂದಿದೆ. ನೀವು ಬೇಕಾದರೆ ಏನು ಮಾಡ್ಬೋದು ಅಂದರೆ ಏನ ವ್ಯಾಲ್ಯೂ ಫೈಂಡ್ ಮಾಡ್ಕೊಬೇಕಾದ್ರೆ ಇದಿಷ್ಟನ್ನು ಆ ಕಡೆ ಕಳಿಸ್ಬೇಕು, ಆಗ ಎ ವ್ಯಾಲ್ಯೂ ಸಿಗುತ್ತೆ. ಆಮೇಲೆ ಎ ಪ್ಲಸ್ ಎನ್ ಈಕ್ವಲ್ 0 ಅಂತ ಪ್ರೂವ್ ಮಾಡ್ಬೋದು. ಅಥವಾ ಈ ಕಡೆ ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಕರೀರಿ, ಬಿಕಾಸ್ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಇಲ್ಲಿಗೆ ನೀವು ನಿಲ್ಲಿಸಿ ಏನು ಪ್ರೂವ್ ಮಾಡಬೇಕು ಅದನ್ನು ನೋಡಿ. ನಾನೇನು ಪ್ರೂವ್ ಮಾಡಬೇಕು? ಎ ಪ್ಲಸ್ ಎ ಎಮ್ ಪ್ಲಸ್ ಎನ್ನ ವ್ಯಾಲ್ಯೂ 0 ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ ಎ ಪ್ಲಸ್ ಎ ಎಮ್ ಪ್ಲಸ್ ಎನ್ ಅಂದರೆ ಏನು? ಎಸ್ ಯುನೋ ಎ ಎನ್ ಅಂದರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಬಟ್ ಇಲ್ಲಿ ಎನ್ ಇಲ್ಲ, ಇಟ್ ಈಸ್ ಎಮ್ ಪ್ಲಸ್ ಎನ್, ದಟ್ಸ್ ವೈ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಸ್ ಆಲ್ರೆಡಿ ಬಂದಿದೆ ಫ್ರಮ್ ಈಕ್ವೇಷನ್ ನಂಬರ್ 1, ಇಟ್ಸ್ ವ್ಯಾಲ್ಯೂ ಇಸ್ 0. ದಟ್ ಮೀನ್ಸ್ ಐ ಪ್ರೂವ್ಡ್ ಎಸ್ ಎಮ್ ಪ್ಲಸ್ ಎನ್ ದ ಟರ್ಮ್ ಆಫ್ ದಿಸ್ ಎ ಪಿ ಇಸ್ 0. ಲೈಕ್ ದಿಸ್ ಯು ಕ್ಯಾನ್ ಪ್ರೂವ್. ಇನ್ನೊಂದು ಮೆಥಡಲ್ಲಿ ಪ್ರೂವ್ ಮಾಡೋದಾದರೆ ನೋಡಿ, ಎ ವ್ಯಾಲ್ಯೂನ ಫೈಂಡ್ ಮಾಡ್ಕೊಬೇಕು. ಹೇಗೆ ಅಂದರೆ ಇದಿಷ್ಟನ್ನು ಆ ಕಡೆ ಕಳಿಸ್ಬೇಕು. ಎಸ್ ಆವಾಗ ಏನಾಗುತ್ತೆ? ಐ ವಿಲ್ ಕಂಟಿನ್ಯೂ ಹಿಯರ್, ಇಲ್ಲ ಕಂಟಿನ್ಯೂ ಮಾಡ್ತೀನಿ ನೋಡಿ. ಎ ಇಸ್ ಈಕ್ವಲ್ ಟು ಎಸ್ ಇದಿಷ್ಟು ಆ ಕಡೆ ತಗೊಂಡೋದ್ರೆ ಮೈನಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆಗಿಬಿಡತ್ತೆ. ಬಿಕಾಸ್ ಎ ಈಕ್ವಲ್ಸ್ ಇದಿಷ್ಟು ಆ ಕಡೆ ತಗೊಂಡು ಹೋಗ್ತೀರಾ, 0 ಮೈನಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆಗುತ್ತೆ. 0 ಮೈನಸ್ ಎನಿ ನಂಬರ್ ಇಸ್ ಸೇಮ್ ನಂಬರ್, ಅಲ್ಲಿಗೆ ಎ ವ್ಯಾಲ್ಯೂ ಸಿಗುತ್ತೆ. ಈಗ ನಾನೇನು ಫೈಂಡ್ ಮಾಡಬೇಕು? ಎಮ್ ಪ್ಲಸ್ ಎಂತ್ ಎ ಎಮ್ ಪ್ಲಸ್ ಎನ್ ಅದರ ವ್ಯಾಲ್ಯೂ 0 ಅಂತ ತೋರಿಸ್ಬೇಕು. ಎಸ್ ಹಾಗಾದರೆ ಎ ಎಮ್ ಪ್ಲಸ್ ಎನ್ ಅಂದರೆ ಎಸ್ ಎ ಎನ್ ಮೀನ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದರೆ ಎ ಎಮ್ ಪ್ಲಸ್ ಎನ್ ಅಂದರೆ ಎ ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎ ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಮೈನಸ್ ಆಫ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಪ್ಲಸ್ ಇದನ್ನು ಆಸಿಟೀಸ್ ಬರೀತೀರಾ, ದಟ್ ಈಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಆ್ಯಕ್ಚುಲಿ ನೋಡಿ, ಇದು ಮೈನಸ್ 4D, ಇದು ಪ್ಲಸ್ 4D ಟೈಪಲ್ಲಿದೆ ನೋಡಿ. ಆಗ ಇವೆರಡೇನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ದಟ್ ಮೀನ್ಸ್ ಹಿಯರ್ ಆಲ್ಸೋ ವಿಲ್ ಗೆಟ್ ದಿ ಆನ್ಸರ್ 0 ಓನ್ಲಿ. ಎಸ್ ಎನಿ ಮೆಥಡ್ ಯು ಕ್ಯಾನ್ ಫಾಲೋ, ಬಟ್ ಪ್ರಾಪರ್ ಮೆಥಡ್ ಈಸ್ ಇಂಪಾರ್ಟೆಂಟ್. ಅಂದರೆ ತಪ್ಪು ಮಾಡಬಾರ್ದಷ್ಟೇ. ಓಕೆ, ಈಗ ಇನ್ ಡೆಪ್ತ್ ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದಾದರೆ ಎಸ್ ಇದನ್ನು ನಾನು ಹಿಂದೊಂದು ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ನೋಡಿ ಅಲ್ಲಿ ಈ ಥರ ಇತ್ತು ಪ್ರಾಬ್ಲಮ್. ಇಫ್ 7 ಟೈಮ್ಸ್ ದಿ 7th ಟರ್ಮ್ ಆಫ್ ಅನ್ ಎ ಪಿ ಇಸ್ ಈಕ್ವಲ್ ಟು 11 ಟೈಮ್ಸ್ ದಿ 11th ಟರ್ಮ್, ದೆನ್ ಪ್ರೂವ್ ದಟ್ ಎಸ್ ಇದು 7 ಆದರೆ ಎಸ್ ಇದು 11 ಆದರೆ ನೋಡಿ ಎಮ್ ಪ್ಲಸ್ ಎನ್ 7 ಪ್ಲಸ್ 11 ಅಂದರೆ ಏನಾಗಬೇಕು? 18 ಆಗಬೇಕು. 18th ಟರ್ಮ್ ಆಫ್ ದಟ್ ಎ ಪಿ ಎನ್ ಬರುತ್ತೆ, 0 ಬರುತ್ತೆ. ಇದನ್ನು ಆಲ್ರೆಡಿ ಪ್ರೂವ್ ಮಾಡಾಗಿದೆ. ಆ್ಯಕ್ಚುಲಿ ಅದು ಸ್ಪೆಸಿಫಿಕ್, ಬಟ್ ಇದು ಜನರಲ್ ಆಗಿ ಪ್ರೂವ್ ಮಾಡಿದ್ದೀವಿ. ಎಸ್ ಅಂದರೆ ಮೀನಿಂಗ್ ವೈಸ್ ಹೋಗೋದಾದರೆ ಏನಿದೆ ಇಲ್ಲಿ, ಎಮ್ಮಿಗೆ ಏನಾದ್ರು ಒಂದು ವ್ಯಾಲ್ಯೂ ಕೊಡಿ, ನಿಮ್ಮಿಷ್ಟ ಏನು ವ್ಯಾಲ್ಯೂ ಬೇಕಾದರೂ ಕೊಡ್ಬೋದು. ನಾನು ಎಮ್ಮಿಗೆ 7 ಕೊಡ್ತೀನಿ, ಎನ್ನಿಗೆ ಎಸ್ ಐ ವಿಲ್ ಗಿವ್ 11. ಆಗೇನಾಗುತ್ತೆ ನೋಡಿ ಪ್ರಾಬ್ಲಮ್. ಇಫ್ 7 ಟೈಮ್ಸ್ ದಿ 7th ಟರ್ಮ್ ಆಫ್ ಎನ್ ಎ ಪಿ, 7 ಟೈಮ್ಸ್ ದಿ ಅಂದರೆ 7 ಇಂಟು 7th ಟರ್ಮ್ ಆಫ್ ದಿ ಎ ಪಿ ಅಂದರೆ A7 is equal to ಅಂದರೆ ಈಕ್ವಲ್ 11 ಟೈಮ್ಸ್ ಮೀನ್ಸ್ 11 ಇಂಟು 11th ಟರ್ಮ್, ಬಿಕಾಸ್ ಎನ್ ಇದ್ದಲ್ಲಿ 11 ಕೊಟ್ಟಿರೋದ್ರಿಂದ A11 ಆಯಿತು. ಆಗ ನಾವೇನು ಪ್ರೂವ್ ಮಾಡಬೇಕಾಗತ್ತೆ? ಎಮ್ ಪ್ಲಸ್ ಎನ್ ಮೀನ್ಸ್ ಎಮ್ ಅಂದರೆ 7, ಎನ್ ಅಂದರೆ 11. ಅವಾಗ ಏನಾಗಬೇಕು? 7 ಪ್ಲಸ್ 11 ಅಂದರೆ 18 ಆಗುತ್ತೆ. ದಟ್ ಮೀನ್ಸ್ ಐ ಟು ಪ್ರೂವ್ 18th ಟರ್ಮ್ ಆಫ್ ದಟ್ ಎ ಪಿ ಏನಾಗುತ್ತೆ? 0. ಎಸ್ ಹೌದಾ ನೋಡ್ಬಿಡುವ. 7 ಇಂಟು A7 ಅಂದರೆ ಎ ಪ್ಲಸ್ 6D ಈಕ್ವಲ್ಸ್ 11 ಇಂಟು A11 ಅಂದರೆ ಇಟ್ ಇಸ್ ಎ ಪ್ಲಸ್ 10D. ಐ ಟು ಪ್ರೂವ್ A18 ಈಕ್ವಲ್ಸ್ 0. ಅಂದರೆ ಎ ಪ್ಲಸ್ 17D ಆನ್ಸರ್ ಏನು ಬರುತ್ತೆ ಅಂತ ಪ್ರೂವ್ ಮಾಡಬೇಕು? 0. ಅಂದರೆ ಏನೇ ವ್ಯಾಲ್ಯೂ ಫೈಂಡ್ ಮಾಡಬೇಕು, ಹಾಗೆ ಡಿನ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಅದನ್ನು ಫೈಂಡ್ ಮಾಡಲಿಕ್ಕೂ ಏನಪ್ಪ ಅಂದರೆ 7 ಟೈಮ್ಸ್ ದಿ 7 ಟರ್ಮ್ ಈಕ್ವಲ್ಸ್ 11 ಟೈಮ್ಸ್ ದಿ 11th ಟರ್ಮ್. ಎಸ್ ಈಗ ಇಟ್ ಇಸ್ ಮೋನಾಮಿಲ್ ಬೈನಾಮಿಯಲ್. 7 ಇಂಟು ಎ 7A ಪ್ಲಸ್ ಇಂಟು ಪ್ಲಸ್ ಪ್ಲಸ್ 7 6
42D ಈಕ್ವಸ್ 11 ಇಂಟು ಎ 11A ಪ್ಲಸ್ ಇಂಟು ಪ್ಲಸ್ 11 ಟೆನ್ಸ 110D. ಓಕೆ, ಎನ ಒಂದು ಕಡೆ ತೊಗೊಂಡೋಗ್ತೀನಿ, ಡಿನ ಒಂದು ಕಡೆ ತೊಗೊಂಡೋಗ್ತೀನಿ. ನಾನು ಇದನ್ನು ಆ ಕಡೆ ತೊಗೊಂಡೋಗ್ಬಿಡ್ತೀನಿ. ಎಸ್ 11 ಈ ಕಡೆ ತರ್ತೀನಿ. ಆಗ 7A ಮೈನಸ್ 11A ಈಕ್ವಸ್ 110D ಮೈನಸ್ ಪ್ಲಸ್ 42D ಇರೋದು ಮೈನಸ್ 42D ಆಯಿತು. ಓಕೆ, ಈಗ ಪ್ಲಸ್ ಮೈನಸ್ ಇದೆ, ಯು ಟು ಗೋ ಫಾರ್ ಸಬ್ಟ್ರಾಕ್ಷನ್. 7Aನ 11A ಕಳೆದ್ರೆ ಇಟ್ ಈಸ್ 4A, ಬಟ್ ಬಿಗ್ಗರ್ ನಂಬರ್ ಇಸ್ 11, ಇಟ್ಸ್ ಸೈನ್ ಇಸ್ ಮೈನಸ್. ಓಕೆ, ಈಕ್ವಲ್ಸ್ ಇಟ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್, ಸಬ್ಟ್ರಾಕ್ಷನ್ 110 42 ಕಳೆರಿ, ಎಸ್ ಯು ವಿಲ್ ಗೆಟ್ 68D. ಎಸ್ ಏನ ವ್ಯಾಲ್ಯೂ ಬೇಕು, ಹಾಗಾದರೆ -4 ಆ ಕಡೆ ಕಳಿಸಿ. ಎ ಇಸ್ ಈಕ್ವಲ್ ಟು 68D ಡಿವೈಡೆಡ್ ಬೈ -7. ಡೋಂಟ್ ರೈಟ್ ಡಿವೈಡೆಡ್ ಬೈ -4, ಡೋಂಟ್ ರೈಟ್ ಇಟ್ ಆಸ್ +4. ಇಲ್ಲಿ ಮಧ್ಯದಲ್ಲಿ ಇಂಟು ಇರೋದು, ಆ ಕಡೆ ಹೋದರೆ ಡಿವೈಡೆಡ್ ಬೈ -4 ಆಗುತ್ತೆ. ಎಸ್ 4 1s 28 ಮೀನ್ಸ್ 4 7s. ಹಾಗಾದರೆ ಎ ಈಕ್ವಸ್ ಏನು ಬಂತು? ಎಸ್ ಇಟ್ ಇಸ್ -17D. ಎ ವ್ಯಾಲ್ಯೂ ಸಿಕ್ಕಿದೆ. ವಾಟ್ ಇಸ್ ಆನ್ಸರ್ ಆಫ್ ಎ? ಇಟ್ ಇಸ್ -17D. ಈಗ ಡಿ ವ್ಯಾಲ್ಯೂ ಫೈಂಡ್ ಮಾಡಲಿಕ್ಕೆ ಇನ್ನೊಂದು ಈಕ್ವೇಷನ್ ಇಲ್ಲ, ಅವಶ್ಯಕತೆಯೂ ಇಲ್ಲ. ನಾನೇನು ಪ್ರೂವ್ ಮಾಡಬೇಕು? 18th ಟರ್ಮ್ 0 ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ 18th ಟರ್ಮ್ ಅಂದರೆ ಎ ಪ್ಲಸ್ 17D. ಎ ಮೀನ್ಸ್ -17 ಪ್ಲಸ್ ಡಿ, ಆನ್ಸರ್ ಬಂದಿದೆ. ಪ್ಲಸ್ ಏನಿದೆ? 17D. ಎಸ್ ಯು ನೋ -17D ಪ್ಲಸ್ 17D ಕ್ಯಾನ್ಸಲ್ಸ್. ಎಸ್ ದಿ ಆನ್ಸರ್ ಇಸ್ 0. ದಟ್ ಮೀನ್ಸ್ ನೋಡಿ, ನೀವು ಏನು ಬೇಕಾದ್ರೂ ನಂಬರ್ ತಗೊಳ್ಳಿ. ಬೇಕಾದ್ರೆ ಇಲ್ಲಿ 5 ತಗೊಂಡ್ರೆ 5 ಟೈಮ್ಸ್ ದಿ 5th ಟರ್ಮ್ ಆಫ್ ಎನ್ ಎ ಪಿ ಇಸ್ ಈಕ್ವಲ್ ಟು 7 ಟೈಮ್ಸ್ ದಿ 7th ಟರ್ಮ್ ಆಯಿತು ಅಂದರೆ ಇದು 5 ಇದು 7 ಆದರೆ 5 + 7 ಎಷ್ಟಾಗತ್ತೆ? ಎಸ್ 12th ಟರ್ಮ್ ಆಫ್ ದಟ್ ಎ ಪಿ ವಿಲ್ ಬಿ 0. ಓಕೆ, ಥ್ಯಾಂಕ್ ಯು.